ವಂದನೆಗಳು. ವಂದನೆಗಳು. ಓಕೆ ಪ್ರೇರೆ ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಮ್ಮ ಶ್ರೇಷ್ಠವಾದ ನಾಮಕ್ಕೆ, ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ವಾಕ್ಯಗಳನ್ನು ಸಾರುವಾಗ ಇದ್ದದ್ದು ಇದ್ದ ಹಾಗೆ ಸಾರುವುದಕ್ಕೆ ಸಹಾಯವನ್ನು ದಯಪಾಲಿಸಿ, ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆಗಳು. ಭಕ್ತರನ್ನು ದೇವದೂತರ ಕಾವಲು ಬಿಟ್ಟು ದೇವರು ಕಾಪಾಡ್ತಾರ ಎಂಬ ಅಂಶವನ್ನು ನಮಗೆ ಮಾತಾಡ್ತೀನಿ. ಭಕ್ತರನ್ನು ದೇವದೂತರ ಕಾವಲು ಬಿಟ್ಟು ಕಾಪಾಡ್ತಾರ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಗಮನವಿಟ್ಟು ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿಗ, ಈ ದಿನ ನಾನು ಇನ್ನು ಬೀದರ್ನಲ್ಲೇ ಇದ್ದೀನಿ. ಇವತ್ತು ಸಾಯಂಕಾಲ ಪ್ರಾರ್ಥನೆ ಕೂಟ ಮುಗಿಸ್ಕೊಂಡು ನಾನು ಹೊರಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ವಾಕ್ಯವನ್ನು ಗಮನಿಸಬೇಕು. ಭಕ್ತರನ್ನು ದೇವದೂತರ ಮೂಲಕ ದೇವರು ಕಾಪಾಡ್ತಾರ ಎಂಬ ಅಂಶವನ್ನು. ಅಂದರೆ ಪ್ರತಿ ಕ್ರೈಸ್ತರು ಏನಂದ್ಕೊಳ್ತಾರಂದ್ರೆ, ದೇವರು ನಮ್ಮನ್ನು ಕಾಪಾಡ್ತಾರೆ, ಇದೇ ಆಲೋಚನೆಯಲ್ಲೇ ಇರ್ತಾರೆ. ಅಂದ್ರೆ ಎಷ್ಟು ಕಾಲದವರೆಗೆ ಕಾಪಾಡ್ತಾರೆ, ಎಷ್ಟು ಕಾಲ? ಪ್ರಿಯರ ದೇವರ ಮಕ್ಕಳಿರ, ಅದು ತಿಳ್ಕೋಬೇಕಾಗತ್ತೆ. ಎಷ್ಟು ಕಾಲದವರೆಗೆ ಈ ಭೂಲೋಕದಲ್ಲಿ, ಎಷ್ಟು ಕಾಲದವರೆಗೆ ದೇವರು ಜೊತೆಯಾಗಿದ್ದು ಕಾಪಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಮೊನ್ನೆ 24ನೇ ತಾರೀಕರಂದು ಪ್ರವೀಣ್ ಪಗಡಾಲರವರ ಕೊಲೆ ನಡೆದಿದೆ. ಅಂದ್ರೆ ದೈವ ಸೇವಕರಾಗಿರುವಂತ ಪ್ರವೀಣ್ ಪಗಡಾಲರವರು ಉತ್ತಮವಾದಂತ ಸೇವಕರು. ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಈ ಪ್ರಾಂತದಲ್ಲಿ ಒಳ್ಳೆ ರೀತಿಯಿಂದ ಸೇವೆ ಮಾಡಿರುವಂತ ವ್ಯಕ್ತಿ. ಆ ವ್ಯಕ್ತಿಯನ್ನ ಪ್ಲಾನ್ ಮಾಡಿ ಕೊಂದಾಕಿರುವಂಥದ್ದು ನಡೆದಿದೆ. ಆದರೆ ಅದು ಆಕ್ಸಿಡೆಂಟ್ ಅಂತೇಳಿ ಸುದ್ದಿ ಮಾಡಿದ್ದಾರೆ. ಕೆಲವರು ಸೇವಕರು ಎಲ್ಲಿ ಮರಣ ಹೊಂದಿದ್ದಾರೋ ಆ ಸ್ಥಳಕ್ಕೆ ಹೋಗಿ ಪರಿಶೋಧನೆ ಮಾಡಿದಾಗ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆಯಾಗಿದೆ, ಕೊಲೆ ಮಾಡಿದ್ದಾರೆ ಅಂತ. ಕೊಲೆ ಮಾಡಿದ್ದಾರೆ ಅಂತೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಇಲ್ಲಿ ಅಪಘಾತ ನಡೆದಿದ್ರೆ, ಒಂದು ವೇಳೆ ಈ ಸ್ಥಳದಲ್ಲಿ ಅಪಘಾತ ನಡೆದಿದ್ರೆ
ಈ ಆಕ್ಸಿಡೆಂಟ್ ನಡೆದಿದ್ರೆ ಮೊದಲನೇದಾಗಿ ಅವರು ನಡೆಸುವಂತ ಒಂದು ಬೈಕ್ ಇದೆಯಲ್ಲ, ಬೈಕು ಏನಾಗ್ಬೇಕು ಅಂದ್ರೆ ಒಂದು ರೀತಿಯಲ್ಲಿ ಒಡೆದೋಗಬೇಕಾಗಿತ್ತು. ಅಂದ್ರೆ ಒಂದು ಕ್ರ್ಯಾಚ್ ಆಗಿರ್ಬೋದು ಅಥವಾ ಡ್ಯಾಮೇಜ್ ಆಗಿರ್ಬೋದು, ಏನೋ ಒಂದು ಕಾಣ್ಬೇಕಾಗಿತ್ತು. ಇವಾಗ ಎಲ್ಲಾದ್ರೂ ಅಪಘಾತ ನಡೆದಿದೆ ಅಂದ್ರೆ ಕಾರು ಬೈಕ್‌ಗೆ ಗುದ್ದಿದಾಗ, ಇಲ್ಲಾಂದ್ರೆ ಯಾವುದೋ ಒಂದು ವಾಹನ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆದಾಗ ಅಲ್ಲಿ ಏನ್ ಕಾಣುತ್ತಪ್ಪ ಅಂತ ನೋಡುವಾಗ ನುಜ್ಜು ನುಜ್ಜಾಗಿರುವಂಥದ್ದು ನೋಡ್ತೀವಿ. ದೊಡ್ಡ ಗಾಡಿ ಬಂದು ಚಿಕ್ಕ ಗಾಡಿಗೆ ಡಿಕ್ಕಿ ಹೊಡೆದಾಗ, ಆಕ್ಸಿಡೆಂಟ್ ಮಾಡಿದಾಗ ನುಜ್ಜು ನುಜ್ಜಾಗಿರುವಂಥದ್ದು ನೋಡ್ತೀವಿ. ಕನಿಷ್ಠ ಪಕ್ಷದಲ್ಲಿ ಅದು ಒಂದು ಕ್ರ್ಯಾಚ್ ಆಗಿರುವಂಥದ್ದಾಗ್ಲಿ, ಇಲ್ಲಾಂದ್ರೆ ಡ್ಯಾಮೇಜ್ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಕಾಣುತ್ತೆ. ಆದ್ರೆ ಬೈಕು ಡ್ಯಾಮೇಜ್ ಆಗಿಲ್ಲ, ಕ್ರ್ಯಾಚುನೂ ಆಗಿಲ್ಲ. ಹಾಗೇನೇ ಇದೆ ಅದು. ಅವ್ರು ಪರಿಶೋಧನೆ ಮಾಡುವಾಗ ಇಲ್ಲಿ ಅಂಥದ್ದೇನು ಕಾಣ್ತಾ ಇಲ್ಲ. ಅಂದ್ರೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ತರ ಇಲ್ಲಿ ಇಲ್ಲ, ಅಲ್ಲಿ ವಾತಾವರಣ ಕಾಣ್ತಾ ಇಲ್ಲ. ದೇವರ ಸೇವಕರು ಪರಿಶೋಧನೆ ಮಾಡಿದಾಗ ಅಲ್ಲಿ ಗೊತ್ತಾಗಿರುವಂಥದ್ದು. ಎರಡನೇದಾಗಿ ಎರಡನೇದಾಗಿ ಆ ಸ್ಥಳ ಇರುತ್ತಲ್ಲ, ಅಂದ್ರೆ ಆ ಬೈಕ್ ಕೆಳಗಡೆ ಬಿದ್ದಿರುವಂತ ಸ್ಥಳ ಇರುತ್ತಲ್ಲ, ಆ ಸ್ಥಳದಲ್ಲಿ ಒಂದು ಟೈರ್‌ಗಳ ಒಂದು ಗುರುತು, ಒಂದು ಕ್ರ್ಯಾಚ್ ಆಗಿರುವಂತದ್ದೊಂದು ಗುರುತು ಏನಾದ್ರು ಅಲ್ಲಿ ಕಾಣುತ್ತಾ? ಅದೂನು ಇಲ್ಲ. ಅಂಥದ್ದೇನು ಕಾಣ್ತಾ ಇಲ್ಲ. ಮೂರನೇದಾಗಿ ಅಲ್ಲಿ ಹೆಲ್ಮೆಟ್ ಇದೆ ನೋಡಿ, ಹೆಲ್ಮೆಟ್ ಹಾಕೊಂಡಿದಾರಲ್ಲ, ಹೆಲ್ಮೆಟ್ ಏನು ಚೆನ್ನಾಗಿದೆ. ಅದನ್ನು ಕೂಡ ಕ್ರ್ಯಾಚ್ ಆಗಿಲ್ಲ. ಹೆಲ್ಮೆಟು ಕ್ರ್ಯಾಚ್ ಆಗಿಲ್ಲ. ಆದ್ರೆ ಒಳಗಡೆ ತಲೆಗೆ ಗಾಯ ಆಗಿದೆ. ಆಮೇಲೆ ಮುಖಕ್ಕೆಲ್ಲ ಕೂಡ ಹೊಡೆದಿದ್ದಾರೆ. ಹೊಡೆದಿದ ಹಾಗೆ. ಅದು ಇದೆಲ್ಲ ಕೂಡ ಏನ್ರಿ ಮುಖ ಎಲ್ಲ ಒಂದು ಆ 2 ರೀತಿಯಲ್ಲಿ ಈ ತುಟಿಗಳು, ಆಮೇಲೆ ಮುಖ ಎಲ್ಲ ಕೂಡ ಒಂದು ರೀತಿಯಲ್ಲಿ ಹೊಡೆದಾಗೇನೆ ಕಾಣುತ್ತೆ ವಿನಃ ಆ ಅಲ್ಲಿ ಆಕ್ಸಿಡೆಂಟ್ ಆದ ರೀತಿಯಲ್ಲಿ ಕಾಣಲ್ಲ. ಆ ರೀತಿ ಇದೆ. ಅದಕ್ಕೆ ಇವೆಲ್ಲ ಸ್ವಲ್ಪ ಪರಿಶೋಧನೆ ಮಾಡಿದಾಗ ಇದು ಅಪಘಾತ ನಡೆದಿಲ್ಲ. ಅಪಘಾತ ನಡೆದಂತ ಸ್ಥಿತಿಯಲ್ಲಿ ಇದು ಕಾಣ್ತಾ ಇಲ್ಲ. ಇದು ಖಂಡಿತವಾಗಿ ಕೊಲೆಯಾಗಿದೆ ಅಂತೇಳಿ ಕೇಸ್ ಮಾಡಿದ್ದಾರೆ. ಅನುಮಾನದಿಂದ ಅದು ಏನಪ್ಪಾ ಅಂದ್ರೆ ಈ ಕೊಲೆ ವಿಷಯದಲ್ಲಿ ಏನಪ್ಪಾ ಅಂದ್ರೆ ಅನುಮಾನದಲ್ಲಿ ಕಾಣ್ತಾ ಇದೆ ಅಂತೇಳಿ ಕೇಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ 24ನೇ ತಾರೀಕು ಮರಣ ಹೊಂದಿದ್ದಾರೆ. 26ನೇ ತಾರೀಕು ಪೋಸ್ಟ್ ಮಾರ್ಟಮ್ ಬಂದಿದ್ದಾರೆ. ಪೋಸ್ಟ್ ಮಾರ್ಟಮ್ ನಡೆದಿದೆ. 27ನೇ ತಾರೀಕು ಸಮಾಧಿ ಕಾರ್ಯಕ್ರಮ ನಡೆದಿದೆ. 24ನೇ ತಾರೀಕು ಮರಣ, 26ನೇ ತಾರೀಕುರಂದು ಪೋಸ್ಟ್ ಮಾರ್ಟಮ್ ನಡೆದಿದೆ. 27ನೇ ತಾರೀಕುರಂದು ಸಮಾಧಿ ಕಾರ್ಯಕ್ರಮ ನಡೆದಿದೆ. ಇನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ. ಬರುತ್ತೆ, ಇನ್ನು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಪ್ರಚಾರ ಹೇಗಿದೆ ಅಂತ ನೋಡುವಾಗ, ಇವರು ಸುದ್ದಿ ಏನ್ ನಡೀತಾ ಇದೆಪ್ಪ ಅಂತ ನೋಡುವಾಗ, ಕೆಲವರೇನು ಕೊಲೆ ಮಾಡಿದ್ದಾರಂತೇಳಿ, ಇನ್ನು ಕೆಲವರೇನು ಇಲ್ಲೆಲ್ಲ ಕೊಲೆ ಮಾಡಿದ್ದಲ್ಲ, ಅವರು ಕುಡಿದು ಬೈಕು ನಡೆಸಿದ್ದಾರಂತೇಳಿ ಇದೊಂದು ನಿಂದನೆ ಆಗ್ತಾ ಇದ್ದಾರೆ ಆತನ ಮೇಲೆ. ಪಾಪ ಆತನು ಕುಡಿದು ಬೈಕ್ ನಡೆಸಿದ್ದಾನೆ. ಈ ಕುಡಿದು ಬೈಕ್ ನಡೆಸಿರುವುದರಿಂದ ಎಲ್ಲೋ ಒಂದು ಕಡೆ ಅಪಘಾತ ನಡೆದಿದೆ, ಈ ರೀತಿ ಸತ್ತು ಹೋಗಿದ್ದಾರೆ ಅಂತೇಳಿ ಹುಟ್ಟಿಸಿದ್ದಾರೆ. ಇದೊಂದು ಏನಪ್ಪಾ ಅಂದ್ರೆ ಫೇಕ್ ಸುದ್ದಿ ಇದು. ಅಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ, ಈ ಕೊಲೆ ಮಾಡಿದವರು ಇರ್ತಾರಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ಫೇಕ್ ಸುದ್ದಿಯನ್ನ ಹುಟ್ಟಿಸಿದ್ದಾರೆ. ಆಲ್ರೆಡಿ ಅಲ್ಲಿ ಎಲ್ಲಾ ವಾತಾವರಣ ನೋಡುವಾಗ ಇದನ್ನ ಕೊಲೆ ಮಾಡಿದ ಹಾಗೇನೆ ಅಲ್ಲಿ ಕಾಣುತ್ತೆ. ಆಕ್ಸಿಡೆಂಟ್ ಆಗಿರುವಂತ ರೀತಿಯಲ್ಲಿ ಎಲ್ಲೂ ಕೂಡ ಕಾಣಲ್ಲ. ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಏನ್ ವಿಷಯ ಅಂತ. ಇನ್ನು ಅವರು ರಿಪೋರ್ಟ್ ಕೊಟ್ಟಿಲ್ಲ. ನಡೆಯುತ್ತೆ, ಕೊಡ್ತಾರೆ.
ಬಂದ್ಮೇಲೆ ಏನಾಗುತ್ತಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆತನ ಮೇಲೆ ಅನೇಕ ದ್ವೇಷ ಅನ್ನೋದು ದ್ವೇಷದಿಂದ ಇದನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸಮಾಧಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ತುಂಬಾ ಜನ ದೈವ ಸೇವಕರು ಬಂದಿದ್ರು. ಅಂದ್ರೆ ಈ ಸಮಾಜದಲ್ಲಿ ಸೇವೆ ಮಾಡುವಂತ ಅನೇಕ ಸೇವಕರು, ಸುಮಾರು ಸಾವಿರಾನುಗಟ್ಟಲೆ ಜನ ಈ ಸಮಾಧಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ ಚರ್ಚ್‌ನಲ್ಲಿ ಅವರ ಒಂದು ಮೃತದೇಹವನ್ನು ಆ ಚರ್ಚ್‌ನಲ್ಲಿ ಇಟ್ಟಾಗ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ. ಕೆಲವರು ಸಾಕ್ಷ್ಯಗಳನ್ನು ಹೇಳುವಂಥದ್ದು ಅವ್ರ ಬಗ್ಗೆ. ಅದರಲ್ಲಿ ಕೊನೆಯದಾಗಿ ಅವರ ಪ್ರವೀಣ್ ಪಗಡಾಲರವರ ಮಗಳು ಹಾಗೂ ಅವರ ಮಿಸೆಸ್ ಕೂಡ ಕೆಲವು ಮಾತುಗಳನ್ನ ಮಾತಾಡ್ತಾರೆ. ಆ ಮಾತುಗಳು ಏನಪ್ಪಾ ಅಂದ್ರೆ ಅವರ ಹೆಂಡತಿ ಹೇಳಿದ್ದೇನಪ್ಪಾ ಅಂದ್ರೆ, ಆ, ಅವರನ್ನ ಯಾರು ನನ್ನ ಗಂಡನನ್ನ ಕೊಂದಾಕಿದ್ದಾರೋ ಅವರನ್ನ ನಾನು ಕ್ಷಮಿಸಿದ್ದೀನಿ ಅಂತ. ಎರಡನೇದಾಗಿ ಇವರು ಹೋಗಿದ್ದಾರೆ, ಆದರೆ ಇಂಥವರು ಅಂದ್ರೆ ಪ್ರವೀಣ್ ಪಗಡಾಲರವರ ಹಾಗೆ ಅನೇಕರು ಎದ್ದೇಳಬೇಕು ಅಂತ. ಅನೇಕ ಯುವಕರು ಅವರ ಹಾಗೆ ಸೇವೆ ಮಾಡಬೇಕು. ಅದು ನಮ್ಮ ಆಸೆ ಬಿಟ್ರೆ ಬೇರೆ ಏನಿಲ್ಲ. ನಾವು ಹೊರಟೋಗ್ತೀವಿ ಅಂತೇಳಿ ಒಂದು ರೀತಿಯಲ್ಲಿ ಅವರು ದುಃಖದಲ್ಲಿದ್ದಾಗಲೂ ಕೂಡ, ದುಃಖದಲ್ಲಿದ್ದಾಗಲೂ ಆ ಮಾತನ್ನ ಹೇಳಿದ್ದಾರೆ. ಆ ಮಾತನ್ನ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತರನ್ನು ಅವರು ಬಹಳ ಪ್ರೀತಿಸಿದರೇನೆ ಆ ಮಾತು ಹೇಳಕ್ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಹಾಗಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ಉತ್ತಮವಾದಂಥ ಸೇವಕರು, ಒಳ್ಳೆ ರೀತಿಯಿಂದ ಸೇವೆ ಮಾಡಿದವರು. ಎರಡನೇದಾಗಿ ಈ ಸಮಾಜದಲ್ಲಿ ಏನಪ್ಪಾ ಅಂದ್ರೆ ಒಂದು ಅನಾಥ ಆಶ್ರಮ ಆಗಿರ್ಬೋದು, ಮಕ್ಕಳನ್ನು ನೋಡಿಕೊಳ್ಳುವಂಥದ್ದಾಗಿರ್ಬೋದು, ಒಂದು ರೀತಿಯಲ್ಲಿ ಉತ್ತಮವಾಗಿ ಸೇವೆ ಮಾಡಿದ್ದಾರೆ. ಅಂಥವ್ರ ವಿಷಯದಲ್ಲಿ ಹೀಗೆ ಆಗ್ಬಾರ್ದಾಗಿತ್ತು ಅಂತೇಳಿ ಬಹಳ ಮಂದಿ ಮಾತಾಡ್ತಾರೆ. ನಿಜವಾಗ್ಲೂ ದೇವರಿದ್ರೆ ಯಾಕೆ ಅವ್ರನ್ನ ಕೈ ಬಿಡ್ತಾ ಇದ್ರು? ದೇವ್ರು ಕಾಪಾಡ್ತಾರಲ್ವ? ಯಾಕೆಂದ್ರೆ ಬೈಬಲಲ್ಲಿ ಕೂಡ ಅನೇಕ ಸ್ಥಳದಲ್ಲಿ ಇದೆಯಲ್ಲ, ತನ್ನ ದೂತರನ್ನ ಕಾವಲಿಗಿಟ್ಟು ದೇವರು ಭಕ್ತರನ್ನ ಕಾಪಾಡ್ತಾರೆ. ಹಾಗಿರುವಾಗ ಇವರನ್ನ ಯಾಕೆ ಕೈ ಬಿಟ್ರು ಅಂತೇಳಿ ಇದೊಂದು ಅನುಮಾನ ವ್ಯಕ್ತ ಮಾಡುವಂಥದ್ದು ಇರುತ್ತೆ. ಆದರೆ ಇವಾಗ ಏನಪ್ಪಾ ಅಂದ್ರೆ, ದೇವರ ಭಕ್ತರನ್ನು ದೇವರು ಎಷ್ಟು ಕಾಲದವರೆಗೆ ಕಾಪಾಡ್ತಾರೆ ಅನ್ನೋದು ದೇವರ ಮಕ್ಕಳಾಗಿರುವಂತ ನಾವು ತಿಳ್ಕೊಳ್ಬೇಕಾಗಿದೆ. ಎಷ್ಟು ಕಾಲದವರೆಗೆ ಕಾಪಾಡ್ತಾರೆ, ಅದು ಮಾನವ ಸಮಾಜಕ್ಕೆ ಅರ್ಥ ಆಗಲಿಲ್ಲ, ಕ್ರೈಸ್ತ ಸಮಾಜಕ್ಕೆ. ಪ್ರಿಯರ ದೇವ್ರ ಮಕ್ಕಳಿರ, ನಾನು ನನ್ನ ಆತ್ಮೀಯರೆಲ್ಲರಿಗೂ ಕೇಳಿಕೊಳ್ಳುವಂಥದ್ದು ಮುಂದೆ ಅವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ, ಅಂದ್ರೆ ಪ್ರವೀಣ್ ರವರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ರಿ ಅಂತ. ಎರಡನೇದಾಗಿ ಅಲ್ಲಿ ರಿಪೋರ್ಟ್ ಬರೋ ತನಕ ಕಾಯ್ತಾ ಇದ್ದಾರೆ. ರಿಪೋರ್ಟ್ ಬಂದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದಾರೆ. ಕೆಲವು ಟೋಟಲ್ ಕ್ರೈಸ್ತ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ದುಃಖದಲ್ಲೇನೆ ಇದ್ದಾರೆ, ಹೋರಾಟದಲ್ಲಿ ಕೂಡ ಇದ್ದಾರೆ. ಆಂಧ್ರ, ತೆಲಂಗಾಣ ಈ ಪ್ರಾಂತದಲ್ಲಿ ನಡೀತಾ ಇದೆ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಅವರ ಒಂದು ಮರಣವನ್ನ ನೋಡಿ ಅಪಹಾಸ್ಯ ಮಾಡೋರು ಕೂಡ ಇದ್ದಾರೆ. ಅಪಹಾಸ್ಯ ಅಂದ್ರೆ ಆ ಮನುಷ್ಯ ಕುಡಿದು ಡ್ರೈವ್ ಮಾಡಿರುವುದರಿಂದ ಹೀಗೆ ಮೃತ್ಯು ಹೊಂದಿದ್ದಾನಂತೇಳಿ ಕೆಲವರು. ಇನ್ನು ಕೆಲವರು ಆ ಒಬ್ಬ ಸ್ತ್ರೀಯನ್ನ ಯಾರೋ ಕೆಲವ್ರನ್ನ ಕಳಿಸಿ ಆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೆಟ್ಟದಾಗಿ ಮಾತಾಡುವಂಥದ್ದು. ಏನಪ್ಪಾ ಅಂದ್ರೆ, ಓ ಈ ಮನುಷ್ಯ ಸತ್ತೋಗಿದ್ದೇ ಒಳ್ಳೇದಾಯ್ತು ಹಾಗೆ ಹೀಗೆ ಅಂತ. ಮತ್ತೊಬ್ಬ ನೋಡುವಾಗ ಇವನನ್ನ ನಾನೇ ಕೊಂದಾಕಿದ್ದೀನಿ ಅಂತೇಳಿ ಮತ್ತೊಬ್ಬನ ಹೇಳ್ತಾನೆ, ಇವನನ್ನ ನಾನೇ ಕೊಂದಾಕಿದ್ದೀನಿ, ಯಾಕೆಂದ್ರೆ ನಮ್ಮ ದೇವತೆಗಳ ಬಗ್ಗೆ, ನಮ್ಮ ದೇವರ ಬಗ್ಗೆ ಬಾಯಿ ಬಂದಂಗೆ ಮಾತಾಡಿದ್ದಾನೆ, ನಾನೇ ಕೊಂದಾಕಿದ್ದಾನೆ ಅಂತೇಳಿ ಮತ್ತೆ ಕೆಲವರು. ಅಂದ್ರೆ ಒಬ್ಬರು ಮರಣ ಹೊಂದಿದ ಮೇಲೆ ಆ ಕುಟುಂಬ ಬಹಳ ದುಃಖದಲ್ಲಿ, ವೇದನೆಯಲ್ಲಿ ಇರುವಾಗ
ಅವರನ್ನ ಬಲಪಡಿಸೋದು ಬಿಟ್ಟು, ಅವರನ್ನು ಪ್ರೋತ್ಸಾಹ ಕೊಡೋದು ಬಿಟ್ಟು, ಮತ್ತೆ ಒಂದು ರೀತಿಯಲ್ಲಿ ಮಾತಿನ ಮೂಲಕ ತಿವಿದು ಮಾನಸಿಕವಾಗಿ ಸಾಯಿಸುವಂತವರಿದ್ದಾರೆ. ಅಂತ ಜನ ಇದ್ದಾರೆ. ಅಂದ್ರೆ ಇವ್ರಿಗೇನಾದ್ರೂ ಅರ್ಥ ಆಗಿದೆಯಾ? ಮಾನವತ್ವ ಇದೆಯಾ ಇವರಲ್ಲಿ? ಮಾನವತ್ವ ಇದೆಯಾ ಇವರಲ್ಲಿ? ಅಂತ ನೋಡುವಾಗ, ಗಮನಿಸುವಾಗ ಪ್ರಿಯರ ದೇವರ ಮಕ್ಕಳಿಗೆ ಅದು ಕಾಣ್ತಾ ಇಲ್ಲ. ಮಾನವತ್ವ ಎನ್ನುವಂಥದ್ದು ಕಾಣ್ತಾ ಇಲ್ಲ. ಅಂತ ಭಯಂಕರವಾದಂತ ಸ್ಥಿತಿಗಳಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಗಮನಿಸಬೇಕು, ಇವಾಗ ಒಬ್ಬ ದೇವರ ಸೇವಕರ ವಿಷಯದಲ್ಲಿ ಹೇಗೆ ಇರುತ್ತೆ ವಾತಾವರಣ ಅಂದ್ರೆ, ಮರಣ ಹೊಂದುವಂತ ಸಮಯದಲ್ಲಿ ಈ ಸಮಾಜ ಹೇಗೆ ಮಾತಾಡಿಕೊಳ್ಳುತ್ತೆ ಅಂತ ನೋಡುವಾಗ, ಪ್ರಕಟಣೆ ಗ್ರಂಥದಲ್ಲಿ ಇಬ್ಬರು ಸಾಕ್ಷಿಗಳು ಸೇವೆ ಮಾಡ್ತಾರೆ. ಒಂದು 11ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ, ಅಂದ್ರೆ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 7ನೇ ವಚನದಿಂದ ನೋಡೋಣ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 7ನೇ ವಚನ. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಸುಕಿನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವವನ್ನು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲಿಯೇ ಸಿಲುಬೆಗೆ ಹಾಕಲ್ಪಟ್ಟನು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೆ ನೋಡುತ್ತಾ ಇರುವರು. ಇವುಗಳನ್ನು ಸಮಾಧಿಯಲ್ಲಿ ಇಡುಗೊಡಿಸುವುದಿಲ್ಲ. ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸುವುದರಿಂದ ಇವರು ಸತ್ತದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳಿಸುವರು. ಅಂದ್ರೆ ಅವರು ಸತ್ತದಕ್ಕಾಗಿ, ಯಾರು ಪ್ರವಾದಿಗಳು ಸತ್ತದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಉಡುಗೊರೆಗಳನ್ನು ಕಳಿಸ್ತಾ ಇದ್ದಾರೆ. ಈ ಇಬ್ಬರು ಪ್ರವಾದಿಗಳು ಸತ್ತದಕ್ಕಾಗಿ ಅನೇಕರು ಸಂತೋಷ ಪಡುವಂಥದ್ದು ಈ ವಚನದಲ್ಲಿ ನೋಡ್ತೀವಿ ಪ್ರಿಯರೇ. ಅದೇ ಪ್ರಕಾರ ಈ ಪಗಡಾಲ ಪ್ರವೀಣ್ ಎಂಬಂತ ದೈವ ಸೇವಕರು ಮರಣ ಹೊಂದಿದಾಗ ಕೆಲವರು ಏನಪ್ಪಾ ಅಂದ್ರೆ ಅಪಹಾಸ್ಯ ಮಾಡುವಂಥದ್ದು ಕೂಡ ನೋಡ್ತೀವಿ. ಈ ಕಾಲದಲ್ಲಿ ಅಪಹಾಸ್ಯ ಮಾಡುವಂಥದ್ದು, ಸಂತೋಷ ಪಡುವಂಥದ್ದು, ಸಂತೋಷದಿಂದ ಏನ್ರಿ ಒಂದು ರೀತಿಯಲ್ಲಿ ಅವರು ಹಬ್ಬಗಳ ರೀತಿಯಲ್ಲಿ ಈಗಿನ ಕಾಲದಲ್ಲಿ ಕೂಡ ನಾವು ನೋಡ್ತೀವಿ ಪ್ರಿಯ. ಅಲ್ಲಲ್ಲಿ ಸೇವಕರಿಗೆ ಈ ತರ ಮರಣ ಆದಾಗ ಈ ಸಮಾಜದಲ್ಲಿ ಕೆಲವರು ಈ ರೀತಿ ಸಂತೋಷ ಪಡುವಂಥದ್ದು ಇರುತ್ತೆ. ಈ ಇಬ್ಬರು ಸಾಕ್ಷಿಗಳ ವಿಷಯದಲ್ಲಿ ಮಾತ್ರವಲ್ಲ, ಅಲ್ಲಲ್ಲಿ ಭಕ್ತರ ವಿಷಯದಲ್ಲಿ ನಡೀತಾ ಇರುತ್ತೆ. ಇವ್ರದ್ದು ಕೂಡ ನೋಡುವಾಗ ಈ ಪಟ್ಟಣದ ಹೊರಗಡೆ ಅವರ ಒಂದು ದೇಹವನ್ನು ಹಾಕಿರುವಂಥದ್ದು ಪಟ್ಟಣದ ಹೊರಗಡೆ. ಈ ಭಕ್ತರು, ಈ ಪ್ರವಾದಿಗಳ ಒಂದು ದೇಹವನ್ನು ಕೂಡ ಪಟ್ಟಣದ ಹೊರಗಡೆ ಅಂತಾರೆ. ಅಂದ್ರೆ ಇಂಥ ಒಂದು ಮರಣ ಹೊಂದಿದಾಗ ಈ ಸಮಾಜದಲ್ಲಿ ಅಲ್ಲಲ್ಲಿ ಈ ತರ ನಡೀತಾ ಇರುತ್ತೆ. ನಡೆದಾಗ ಖುಷಿ ಪಡ್ತಾರಂತೆ, ಕೆಲವರು ಸಂತೋಷ ಪಡ್ತಾರಂತೆ. ಇಂಥ ಘಟನೆಗಳು ನಡೆದಾಗ ದೇವರ ಮಕ್ಕಳಿಂದ ಕರೆಯಲ್ಪಡುತ್ತಿರುವಂತ ಕ್ರೈಸ್ತರು ಹೇಗೆ ಯೋಚನೆ ಮಾಡ್ತಾರೆ? ಕ್ರೈಸ್ತರು ಹೇಗೆ ಯೋಚನೆಯಲ್ಲಿ ಇರ್ತಾರೆ? ಧೈರ್ಯದಿಂದ ಇರ್ತಾರಾ, ಅಥವಾ ಏನಪ್ಪಾ ಇದು ಏನಾಗ್ಬೋದು, ಏನಾದ್ರೂ ಅನುಮಾನದಲ್ಲಿ ನಾವು ಇದ್ದೀವ?
ಅಥವಾ ಧೈರ್ಯದಿಂದ ಇದ್ದೀವ? ದೇವರ ಸಮಾಜ, ಕ್ರೈಸ್ತ ಸಮಾಜ ಹೇಗೆ ಇದೆ, ಹೇಗೆ ನಡೀತಾ ಇದೆ ನೋಡುವಾಗ ಒಂದು ರೀತಿಯಲ್ಲಿ ಏನ್ ಮಾಡಬೇಕು ತಿಳಿಯದ ಪರಿಸ್ಥಿತಿ, ಗೊಂದಲ ಕೆಲವರಲ್ಲಿ. ಇನ್ನು ಕೆಲವರು ದೃಢವಾಗಿ ನಿಂತ್ಕೊಂಡು ನಾವು ದೇವರ ಸೇವೆ ಮಾಡಬೇಕು, ದೇವ್ರಿಗೋಸ್ಕರ ನಾನು ಸತ್ರು ಪರವಾಗಿಲ್ಲ ಅಂತೇಳಿ ದೃಢವಾಗಿ ನಿರ್ಣಯ ತಗೊಂಡು ಸೇವೆ ಮಾಡೋ ಕೂಡ ಇದ್ದಾರೆ. ನಾವು ದೃಢವಾಗಿಯೇ ನಿಲ್ಲಬೇಕು. ಅಂದ್ರೆ ಈ ಲೋಕದಲ್ಲಿ ಆಶೆಗಳನ್ನ ಇಟ್ಕೊಂಡು, ಓಕೆನಾ, ಈ ಲೋಕದಲ್ಲಿ ಈ ದೇಹದ ಮೇಲೆ ಒಂದು ಭಯ ಇಲ್ಲಾಂದ್ರೆ ಆಸೆಗಳನ್ನ ಇಟ್ಟುಕೊಂಡು ನಾವು ಜೀವಿಸೋದು ಬೇಡ. ಇರುವಂತ ಕಾಲ ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲದಲ್ಲಿ ದೇವರ ಸೇವೆ ಮಾಡಿ ನಾವು ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗ್ಬೇಕು. ಪ್ರೇಯರ್ ದೇವರು ತನ್ನ ದೂತರನ್ನ ಕಾವಲ್ಗಿಟ್ಟು ಕಾಪಾಡ್ತಾರೆ. ಎಷ್ಟು ದಿನಗಳವರೆಗೆ ಅಂತ ನೋಡುವಾಗ ಪ್ರತಿ ಮನುಷ್ಯನಿಗೆ ಆಯುಷ್ಕಾಲ ಕೊಟ್ಟಿರ್ತಾರೆ. ಪ್ರತಿ ಮನುಷ್ಯನಿಗೆ ಆಯುಷ್ಕಾಲ. ಅದೇ ಪ್ರಕಾರ ಭಕ್ತರು ಕೂಡ ಇದ್ದಾರಲ್ಲ, ಅವ್ರಿಗೂ ಕೂಡ ಆಯುಷ್ಕಾಲ ಇರುತ್ತೆ. ಇಷ್ಟು ಆಯುಷ್ಕಾಲ ಅಂತೇಳಿ. ಒಂದು ವೇಳೆ ಇವರು ಜಾಸ್ತಿ ಕಾಲ ಬದುಕಬೇಕು ಅಂತೇಳಿ ದೇವರು ನಿರ್ಣಯಿಸಿದ್ರೆ ಖಂಡಿತವಾಗಿ ಜಾಸ್ತಿ ಕಾಲ ಬದುಕ್ತಾರೆ. ಈ ಆಯುಷ್ಕಾಲ ಮುಗಿದ ಮೇಲೆ ಮರಣ ಅನ್ನೋದು ಹೇಗಾದ್ರೂ ಬರ್ಬೋದು. ಮರಣ ಅನ್ನೋದು ಅಪಘಾತದಲ್ಲಿ ಆಗ್ಬೋದು, ಇಲ್ಲಾಂದ್ರೆ ಅನಾರೋಗ್ಯದಿಂದ ಬರ್ಬೋದು, ಇಲ್ಲಾಂದ್ರೆ ಈ ರೀತಿ ಮರಣನೂ ಆಗ್ಬೋದು. ಸತ್ಯವೇದ ಗ್ರಂಥದಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ. ಅನೇಕ ಮಂದಿ ಭಕ್ತರಲ್ಲಿ ಸ್ಟೆಫೆನನ ಮರಣ ಹೇಗೆ ನಡೆದಿದೆ ಅಂತ ನೋಡುವಾಗ ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನವನ್ನ ಒಂದ್ಸಾರಿ ನೋಡಿ ಪ್ರಿಯರೇ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ, ಇಲ್ಲಾಂದ್ರೆ 54. ಆದರೂ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವರು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಇಗೋ, ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಊರು ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೋಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅಂದ್ರೆ ಸ್ಟೆಫೆನನ್ ಏನ್ ಹೇಳಿದಾನಪ್ಪ ಅಂತ ನೋಡುವಾಗ ಸುವಾರ್ತೆ ಹೇಳಿದಾನೆ. ದೇವರ ಜ್ಞಾನ ಸಾರಿತಾನೆ. ದೇವರ ಜ್ಞಾನ ಹೇಗಿರುತ್ತೆ ಅಂತ ನೋಡುವಾಗ ದೇವರ ಜ್ಞಾನ, ಅದರಲ್ಲಿ ಪ್ರೀತಿ ಇರುತ್ತೆ, ಅದರಲ್ಲಿ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಜ್ಞಾನ ಇರುತ್ತೆ, ಆತ್ಮಗಳಿಗೆ ರಕ್ಷಣೆಯ ಮಾತುಗಳಿರುತ್ತೆ, ಆತ್ಮಗಳನ್ನು ರಕ್ಷಿಸುವಂತ ಮಾತುಗಳು. ಹೌದಲ್ವಾ? ಈ ಆತ್ಮಗಳನ್ನು ರಕ್ಷಿಸುವಂತ ಮಾತುಗಳು ಇರುವಾಗ, ಆತ್ಮಕ್ಕೆ ಬಲ ಕೊಡುವಂತ ಮಾತುಗಳು ಇರುವಾಗ ಆ ಜನರು ಯಾಕೆ ಊರು ಹೊರಕ್ಕೆ ಎಳ್ಕೊಂಡು ಹೋಗಿದಾರಂತೆ, ಕಲ್ಲೆಸೆದು ಕೊಂದಾಕಿದಾರಂತೆ. ಊರು ಹೊರಕ್ಕೆ ಎಳ್ಕೊಂಡು ಹೋಗುವಂಥದ್ದು ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಆಧಾರ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ ತಿಳಿಯದೆ, ಯೇಸು ಕ್ರಿಸ್ತರನ್ನ ಅರ್ಥ ಮಾಡಿಕೊಳ್ಳದೆ ಊರು ಕೊಂದಾಕುವಂಥದ್ದು. ಈ ಕೊಂದಾಕೋರು ಯಾರಪ್ಪ ಅಂತ ನೋಡುವಾಗ ಮತದಲ್ಲಿದ್ದಂಥವ್ರು, ಅಂದ್ರೆ ಮತ ಎಂಬ ಮತ್ತಿನಲ್ಲಿ ಇದ್ದಂತ ಜನರು. ಮತ ಎಂಬ ಮತ್ತಿನಲ್ಲಿ ಇದ್ದಂತ ಜನರು. ಪ್ರಿಯರ ಈಗಿನ ಕಾಲದಲ್ಲಿ ಕೂಡ ಮತ ಎಂಬ ಮತ್ತಿನಲ್ಲಿದ್ರೆ ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಮಾರ್ಗದಲ್ಲಿದ್ದಂತ ಭಕ್ತರಿದ್ದಾರೆ ನೋಡಿ, ಮಾರ್ಗದಲ್ಲಿ ಅಂದ್ರೆ ಯೇಸು ಕ್ರಿಸ್ತರ ಒಂದು ಮಾರ್ಗದಲ್ಲಿ
ಇದ್ದಂತ ಭಕ್ತರು. ಮಾರ್ಗದಲ್ಲಿದ್ದವರು ಸುವಾರ್ತೆ ಸಾರ್ತಾರೆ, ಭಕ್ತಿಯಿಂದ ನಡ್ಕೊಳ್ತಾರೆ, ಈ ಸಮಾಜವನ್ನ ಕಾಪಾಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನ್ರಿ? ಈ ಸಮಾಜವನ್ನು ಕಾಪಾಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಗಾದ್ರೂ ಮಾಡಿ ವಾಕ್ಯಗಳನ್ನು ಸಾರಿ ಕಾಪಾಡಬೇಕು ಅಂತ. ಅದೇ ರೀತಿಯಲ್ಲಿ ಸ್ಟೆಫೆನನ್ನು ಹೇಗಾದ್ರೂ ಮಾಡಿ ಇವರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಅಂತ. ಆದ್ರೆ ಅಲ್ಲಿರುವಂತ ಜನರು ದ್ವೇಷ ಇಟ್ಕೊಂಡು ಕೊಂದಾಕ್ತಾರೆ. ಈ ಸಾಯುವಂತ ಸಮಯದಲ್ಲಿ ಸ್ಟೆಫೆನನ್ನು ಹೇಳಿರುವಂತ ಮಾತೇನಪ್ಪ ಅಂತ ನೋಡುವಾಗ, ಕೆಳಗಡೆ ಮಾತು, ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಈ ಮಾತನ್ನ ಗಮನಿಸ್ರಿ. ಎಲ್ಲರೂ ಕಲ್ಲಿಸಿದು ಹೊಡೆದಿದ್ದಾರೆ, ಕಲ್ಲುಗಳ ಮೂಲಕ ಹೊಡೆದಿದ್ದಾರೆ. ಒಬ್ಬೊಬ್ಬನ ಎಸಿತಾ ಇದ್ರೆ ಆ ನೋವು ಎಷ್ಟಿರುತ್ತೋ ಒಂದ್ಸರಿ ಆಲೋಚನೆ ಮಾಡಿ. ಅಂತ ಸಮಯದಲ್ಲಿ ದೇವರನ್ನ ಬೇಡುವಂಥದ್ದು ಏನಪ್ಪ ಅಂದ್ರೆ, ಕರ್ತನೆ ಅವರು ಪಾಪ ಮಾಡಿದ್ದಾರೆ, ಆದ್ರೆ ಅವರ ಪಾಪಗಳನ್ನು ಹೊರಿಸ್ಬೇಡ, ಬಿಟ್ಬಿಡಿ ಅವರನ್ನ ಅಂತೇಳಿ ಅವ್ರನ್ನ ಕ್ಷಮಿಸುವಂತ ಗುಣ ಇದೆಯಲ್ಲ, ಅದ್ಭುತವಾದಂತ ಗುಣ ಅದು. ಪ್ರಿಯರ ದೇವ್ರ ಮಕ್ಕಳಿರ, ಇಂಥ ಒಂದು ಗುಣ ನೋಡುವಾಗ ಯೇಸು ಕ್ರಿಸ್ತರಲ್ಲಿ ನೋಡ್ತೀವಿ. 1ನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿ, ಭಕ್ತರಲ್ಲಿ ಇಂಥ ಗುಣ ನೋಡ್ತೀವಿ. ಕೆಲವರು ಈ ರಾಜಕೀಯ ನಾಯಕರಲ್ಲಿ ಈ ಮಾತನ್ನ ಬಳಸ್ತಾ ಇರ್ತಾರೆ. ಮಹಾತ್ಮ ಗಾಂಧೀಜಿರವರು ಕೂಡ ಈ ಮಾತನ್ನು ಬಳಸಿದ್ದಾರೆ. ಮಹಾತ್ಮ ಗಾಂಧೀಜಿರವರನ್ನು ಸಾಯಿಸೋದಿಕ್ಕೆ ಏನ್ರಿ ಪಿಸ್ತೂಲ್ ಮೂಲಕ ಪ್ರಯತ್ನ ಮಾಡಿದಾಗ, ಗುಂಡ ಆರಿಸಿದಾಗ ಅವರನ್ನ ಇವ್ರು ಹೇಳಿರೋದ್ ಮಾತೇನಪ್ಪಾ ಅಂತ ನೋಡುವಾಗ, ಅವ್ರನ್ನ ಕ್ಷಮಿಸಿ ಬಿಟ್ಬಿಡಿ ಅಂತಾರೆ. ಅವರನ್ನ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳ್ತಾರೆ, ಶಿಕ್ಷೆ ಕೊಡ್ಬೇಡಿ ಅಂತ. ಯೇಸು ಪ್ರಭು ಹೇಳಿರುವಂತ ಮಾತು ಮಹಾತ್ಮ ಗಾಂಧೀಜಿರವರು ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಮೊನ್ನೆ ಇವರು ದೈವ ಸೇವಕರಾಗಿರುವಂತ ಪ್ರವೀಣ್ ರವರ ಹೆಂಡತಿಯರವರು ಕೂಡ ಈ ಮಾತನ್ನ ಬಳಸ್ತಾರೆ. ನಾನು ಅವರನ್ನ ಕ್ಷಮಿಸ್ತಾ ಇದ್ದೇನೆ, ಬಿಟ್ಬಿಡಿ ಅವರನ್ನ ಅಂತ. ಎಷ್ಟು ಶ್ರೇಷ್ಠ ಗುಣ ಇದೆ ನೋಡಿ, ಒಂದ್ಸರಿ ಯೋಚನೆ ಮಾಡಿ. ಇಂಥ ಗುಣಗಳು ಯಾರೆಲ್ಲೂ ನೋಡ್ತೀವಿ ಅಂತ ನೋಡುವಾಗ, ದೇವರಲ್ಲಿ, ದೇವರ ಭಕ್ತರಲ್ಲಿ, ಯೇಸು ಕ್ರಿಸ್ತರಲ್ಲಿ, ದೇವರಲ್ಲಿ, ದೇವರ ಭಕ್ತರಲ್ಲಿ ಈ ಗುಣಗಳು ಕಾಣುತ್ತೆ. ಪ್ರಿಯರ ದೇವ್ರ ಮಕ್ಕಳಿರ, ಈ ದಿನಗಳಲ್ಲಿ ದೇವರಲ್ಲಿ ಇರುವಂತ ಒಂದು ಗುಣಗಳನ್ನ ನಾವೆಲ್ಲರೂ ತೋರಿಸ್ಬೇಕಾಗತ್ತೆ ಈ ಸಮಾಜದಲ್ಲಿ, ಪ್ರತಿಯೊಬ್ಬರು ಕೂಡ. ಸ್ಟೆಫೆನನ್ನು ಕೂಡ ಈ ಮಾತು ಬಳಸ್ತಾರೆ, ಅವರನ್ನು ಕ್ಷಮಿಸಿದೇವರೇ ಅಂತ. ಸಾಯುವಂತ ಸಮಯದಲ್ಲಿ ಕೂಡ ಅಂತ ದೊಡ್ಡ ಮನಸ್ಸು ಭಕ್ತರಿಗಿರುತ್ತೆ. ಮತದಲ್ಲಿದ್ದವರಿಗೆ ಈ ಮನಸ್ಸಿರಲ್ಲ. ಮತದಲ್ಲಿದ್ದವರಿಗೆ ಈ ಮನಸ್ಸಿರಲ್ಲ. ಏನಪ್ಪ ಅಂದ್ರೆ, ನಂದು ನಂದು ನಾನೇ ಮುಂದೆ, ಎಲ್ಲ ನಂದು, ಎಲ್ಲ ನಮ್ದು, ನಾವೇ ಇರಬೇಕು ಎನ್ನುವಂತ ಒಂದು ಹೃದಯ ಗೊಂದಲ ಇರುತ್ತೆ. ಮಾರ್ಗದಲ್ಲಿದ್ದವರು ಹಾಗಲ್ಲ, ಎಲ್ಲರನ್ನ ಕಾಪಾಡಬೇಕು, ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು, ಕೈಲಾದಷ್ಟು ಮಟ್ಟಿಗೆ ನಾವು ಒಳ್ಳೆಯದನ್ನೇ ಮಾಡಬೇಕು ಅಂತೇಳಿ ಪ್ರಯಾಸ ಪಡ್ತಾ ಇರ್ತಾರೆ. ಪ್ರಿಯರ ದೇವ್ರ ಮಕ್ಕಳಿಗೆ ಅಂಥವ್ರು ಭಕ್ತರಲ್ಲಿ ನಾವು ನೋಡ್ತೀವಿ, ಅಂತ ಗುಣವುಳ್ಳವರು. ಆಲೋಚನೆ ಮಾಡಿ ಪ್ರಿಯ. ಮತ್ತೆ ಈತನು ಮರಣ ಹೊಂದುವಾಗ ದೇವರು ಹೇಳಿರ್ತಾರಲ್ಲ, ಏನು ಕೀರ್ತನೆ ಗ್ರಂಥದಲ್ಲಿ ಇರುತ್ತಲ್ಲ ಆ ಮಾತು. ಕೀರ್ತನೆ ಗ್ರಂಥದಲ್ಲಿ ನೋಡಿದೀವಿ, ಏನದು ಮಾತು ಅಪ್ಪ ಅಂದ್ರೆ, 34ನೇ ಅಧ್ಯಾಯ 7ನೇ ವಚನವನ್ನ ನೋಡಿ ಪ್ರಿಯರು.
ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ಹಾ. ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡರು. ಸಾಕು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಕಾವಲಾಗಿದ್ದು ಕಾಪಾಡುತ್ತಾನೆ ಅಂದ್ರೆ ಯೆಹೋವನು ತನ್ನ ಭಕ್ತರನ್ನು ಕಾಪಾಡೋದಿಕ್ಕೆ ದೂತರನ್ನು ದಂಡಿಳಿಸ್ತಾನಂತೆ. ದೂತರ ದಂಡನ್ನು ಇಳಿಸ್ತಾನಂತೆ. ದೂತರ ದಂಡನ್ನು ಇಳಿಸಿ ಕಾಪಾಡ್ತಾನೆ ಅಂದ್ರೆ ದೂತರ ಸೈನ್ಯ. ನೋಡುವಾಗ ಒಬ್ಬ ಭಕ್ತನಿಗೆ ಅನೇಕ ಮಂದಿ ದೇವದೂತರು ಕಾವಲಿರ್ತಾರೆ. ಎಷ್ಟು ಕಾಲದವರೆಗೆ ಕಾವಲಿರ್ತಾರೆ? ಇವಾಗ ಸ್ಟೆಫೇನನು ಭಕ್ತನ. ಇವಾಗ ಕಲ್ಲುಗಳನ್ನ ಎಸೆದು ಸಾಯಿಸುವಾಗ ದೇವದೂತರು ಕಾಪಾಡಿಲ್ವಾ? ಅಂದ್ರೆ ಇಷ್ಟು ಕಾಲ ಅಂತ ಇರುತ್ತೆ ಪ್ರಿಯರೇ. ಭಕ್ತರಿರ್ತಾರಲ್ಲ, ಅವ್ರ ಸೇವೆಯಲ್ಲಿ ಇರ್ಬೇಕು. ಇಷ್ಟು ಕಾಲ ಅಂತ ಇರುತ್ತೆ. ಆ ಕಾಲ ಮುಗಿದ ಮೇಲೆ ಏನಾಗ್ತಾರಪ್ಪ ಅಂತ ನೋಡುವಾಗ ಮತ್ತೆ ಭೂಮಿ ಮೇಲೆ ಮತ್ತೆ ಕಾಪಾಡುವಂಥದ್ದು ಇರಲ್ಲ. ಬದುಕ್ಲಿ ಅಂತ. ಯಾಕಂದ್ರೆ ಕಾಲ ಮುಗಿದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸಮಯ ಮುಗೀತಲ್ವೋ, ಸಮಯ ಮುಗಿದ ಮೇಲೆ ಮರಣ ಅನ್ನೋದು ಖಂಡಿತವಾಗಿ ಬರುತ್ತೆ. ಈ ಮರಣ ಹೊಂದುವಂತ ಸಮಯದಲ್ಲಿ ಯಾವುದೊಂದು ರೀತಿಯಲ್ಲಿ ಅಪಘಾತ, ಅಪಾಯಗಳು, ಇಲ್ಲಾಂದ್ರೆ ಕೊಲೆ ಅನ್ನುವಂಥದ್ದು ನಡೆಯುತ್ತೆ. ನಡೆದಾಗ ಏನಪ್ಪಾ ಅಂತ ನೋಡುವಾಗ ಅವರನ್ನ ಕರೆದುಕೊಂಡು ಹೋಗುವಂಥದ್ದು. ಲಾಜರನ್ನು ಮರಣ ಹೊಂದಿದಾಗ ದೇವದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಅದೇ ಪ್ರಕಾರ ಭಕ್ತರು ಮರಣ ಹೊಂದಿದಾಗ ದೇವದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನೋಡುವಾಗ ಅದ್ಭುತವಾದಂತಹ ಲೋಕ, ವಿಶ್ರಾಂತಿ ತೆಗೆದುಕೊಳ್ಳುವಂತ ಒಂದು ಪ್ರಾಂತ ಇದೆ. ಅದು ಪರದೈಸಿ ಅಂತ. ಆ ಪರದೈಸಿಗೆ ಕರ್ಕೊಂಡು ಹೋಗ್ತಾರೆ ಭಕ್ತರನ್ನು. ಅಲ್ಲಿ ಎಲ್ಲರೂ ಇರ್ತಾರೆ. ಯಾರು ಇದ್ದಾರಲ್ಲ ಭಕ್ತರೆಲ್ಲರೂ, ಹೇಬೇಲನಾಗಿರ್ಬೋದು, ಆನೋಕನಾಗಿರ್ಬೋದು, ನೋಹಾನನು, ಅಬ್ರಾಮ, ಇವರೆಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಮೋಶೆ ಆಗಿರ್ಬೋದು. ಎಲ್ಲಿ? ಪರದೈಸಿಯಲ್ಲಿ. ಆ ಪರದೈಸಿಯಲ್ಲಿ ಇದ್ದಂತ ಭಕ್ತರ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಉನ್ನತವಾದಂತ ಒಂದು ಸ್ಥಿತಿ, ಅದು ಶ್ರೇಷ್ಠವಾದಂಥದ್ದು. ಅದೇ ಒಂದು ವೇಳೆ ಭಕ್ತಹೀನರು ಸತ್ತೋದ್ರೆ ಪಾತಾಳ ಎಳ್ಕೊಳ್ಳುತ್ತಂತೆ. ಭಕ್ತಹೀನರು ಸತ್ತೋದ್ರೆ ಪಾತಾಳವು ಎಳ್ಕೊಳ್ಳುವುದಂತಿರುತ್ತೆ. ಈ ಸಮಾಜದಲ್ಲಿ ಯಾರಾದರೂ ದೇವರನ್ನ ತಿಳ್ಕೊಳ್ಳದೆ ಸತ್ತೋದ್ರೆ ಪಾತಾಳ ಹಿಡಿಯುತ್ತೆ. ಎಲ್ಲಿ ಹಾಕ್ತಾರಂತ ನೋಡುವಾಗ, ಎಲ್ಲಿ ಅವರನ್ನ ಈ ಪಾತಾಳದಲ್ಲಿ ಹಾಕ್ತಾರಂತ ನೋಡುವಾಗ ಬೆಂಕಿಯ ಕೆರೆ, ಯಾತನೆ ಪಡುವಂತ ಒಂದು ಸ್ಥಳ, ಅಲ್ಲಿಗೆ ಹೋಗುವಂಥದ್ದು ನೋಡ್ತೀವಿ. ಭಕ್ತಹೀನರು. ಭಕ್ತರಾದರೆ ಸೀದಾ ದೇವದೂತರು ಬಂದು ಅಲ್ಲಿ ಕರ್ಕೊಂಡು ಹೋಗುವಂಥದ್ದು ಪರದೇಶಿಗೆ. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಆಯುಷ್ಕಾಲ, ಇಲ್ಲಿ ಏನಾದ್ರೂ ಸಮಯ ಇದೆಯಾ? ಕೆಲಸ ಇದೆಯಾ? ಕೆಲಸ ಇದ್ರೆ ಆ ಕೆಲಸ, ದೇವ್ರು ಕೊಟ್ಟಂತ ಕೆಲಸ ಇರುತ್ತಲ್ಲ, ಆ ಕೆಲಸ. ಎರಡನೇದಾಗಿ ಅವ್ರು ಕೊಟ್ಟಂತ ಆಯುಷ್ಕಾಲ ಮುಗಿಯೋ ತನಕ ದೇವರು ತನ್ನ ದೂತರನ್ನು ಕಾವಲು ಇರಿಸಿ ಕಾಪಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇಂತಿಂತ ಅಪಾಯಗಳು ನಡೀತಾ ಇತ್ತು, ದೇವ್ರು ನಮ್ಮನ್ನ ಕಾಪಾಡಿದ್ರು ಅಂತ ಹೇಳ್ತೀವ, ಹೇಳಲ್ವಾ? ಕೆಲವು ಅಪಘಾತಗಳು ನಡೀತಾ ಇತ್ತು, ಇಂಥ ಅಪಘಾತದಲ್ಲಿ ದೇವ್ರು ನಮ್ಮನ್ನ ಕಾಪಾಡಿದ್ರು. ನಾನು ನಿಜವಾಗ್ಲೂ ಸಾಯ್ಬೇಕಾಗಿತ್ತು, ಇವತ್ತು ಉಳ್ಕೊಂಡಿದ್ದೀನಿ. ಯಾವಾಗ್ಲೂ ಸಾಯ್ಬೇಕಾಗಿತ್ತು, ನಾನು ಉಳ್ಕೊಂಡಿದ್ದೀನಿ. ಅದು ದೇವ್ರ ಕೃಪೆ ಮೂಲಕ.
ಕೆಲವು ಕಾಲದಲ್ಲಿ ಇಂಥ ಸ್ಥಿತಿಯಲ್ಲಿ ಅಪಾಯ ನಡೀತು, ಅಪಘಾತ ನಡೀತು, ಆದ್ರೂ ಕೂಡ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಕೆಲವರು. ದೇವ್ರ ಕೃಪೆ ಮೂಲಕ ನಾನು ಉಳ್ಕೊಂಡಿದ್ದೀನಿ ಅಂತೇಳಿ ಸಾಕ್ಷಿ ಕೊಡ್ತಾ ಇರ್ತಾರೆ. ನೀನು ಉಳ್ಕೊಂಡಿದೀಯಪ್ಪ ಅಂದ್ರೆ ಕಾರಣ ಇಷ್ಟೇ, ನಿನಗೆ ಇನ್ನು ಆಯುಷ್ಕಾಲ ದೇವ್ರು ಕೊಟ್ಟಿದ್ದಾರೆ, ನಿನ್ನಿಂದ ಕೆಲಸ ಇದೆ, ಆ ಕೆಲಸ ಮುಗಿಬೇಕು. ಇನ್ನು ಆಯುಷ್ಕಾಲ ಇರುವುದರಿಂದ ದೇವ್ರು ಕಾಪಾಡ್ತಾರೆ. ಆಯುಷ್ಕಾಲ ಮುಗಿದ ಮೇಲೆ ದೇವರು ತೆಗೆದಾಕ್ತಾರೆ. ನೀತಿವಂತರಾದ್ರೆ ಸೀದಾ ಪರದೇಶಿಗೆ ಹೋಗ್ತಾರೆ. ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಅದು ನಡೆಯುತ್ತೆ. ಇವಾಗ ಪ್ರಾರಂಭದಲ್ಲಿ ನೋಡುವಾಗ ಹೇಬೇಲನು ಕಾಯಿನನು. ಹೇಬೇಲನು ಭಕ್ತನು, ಕಾಯಿನನು ಕೂಡ ಒಂದು ರೀತಿಯಲ್ಲಿ ಭಕ್ತಿಯಿಂದನೇ ಕೊಟ್ಟಿದ್ದಾನೆ, ಆದ್ರೆ ದೇವರು ಮೆಚ್ಚುವಂತ ರೀತಿಯಲ್ಲಿ ಮಾತ್ರ ಇಲ್ಲ. ಹೇಬೇಲನನ್ನು ಮೆಚ್ಚಿರುವುದರಿಂದ ಕಾಯಿನನು ತಮ್ಮನ ಮೇಲೆ ದ್ವೇಷ ಇಟ್ಕೊಂಡು ತಮ್ಮನನ್ನ ಕೊಂದಾಕ್ತಾನೆ, ಹೇಬೇಲನನ್ನು. ಅಲ್ಲಿ ಕೂಡ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಹೇಬೇಲನು ಭಕ್ತನಲ್ವಾ? ಹೇಬೇಲನು ಭಕ್ತನು ಆಗಿರುವಾಗ ಯಾಕೆ ಕಾಪಾಡಿಲ್ಲ ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಉತ್ತರ ಏನಪ್ಪ ಅಂದ್ರೆ, ದೇವರ ಆಯುಷ್ಕಾಲ ಕೊಟ್ಟಿರ್ತಾರೆ. ಈ ಆಯುಷ್ಕಾಲ ಮುಗಿಯೋ ತನಕ ದೇವರು ತನ್ನ ದೂತರನ್ನು ಕಾವಲಿಟ್ಟು ಕಾಪಾಡ್ತಾರೆ. ಮುಗಿದ ಮೇಲೆ ಕರೆದುಕೊಳ್ತಾರೆ. ಆತ್ಮಕ್ಕೆ ಏನಾದ್ರೂ ನಷ್ಟ ಆಗುತ್ತಂತ ನೋಡುವಾಗ ನಷ್ಟ ಏನಿಲ್ಲ, ನಷ್ಟ ಏನಾಗಲ್ಲ. ಯಾಕಂದ್ರೆ ಸೇರ್ಬೇಕಾದಂತ ಒಂದು ಉನ್ನತ ಒಂದು ಸ್ಥಳದಲ್ಲಿ ಭಕ್ತರು ಸೇರ್ತಾರೆ. ಉನ್ನತ ಸ್ಥಳ, ಆ ಸ್ಥಳ ಪಡ್ಕೊಳ್ಬೇಕಾದ್ರೆ, ಪರಲೋಕವನ್ನ ನಾವು ಪಡ್ಕೊಳ್ಬೇಕಾದ್ರೆ ಅದು ಹಣ ಕೊಟ್ರೆ ಸಿಗಲ್ಲ, ಬೆಳ್ಳಿ ಬಂಗಾರ ಕೊಟ್ರೆ ಸಿಗಲ್ಲ ಏನ್ರಿ. ಈ ಲೋಕದಲ್ಲಿ ಅಧಿಕಾರದಿಂದ ಅದು ಸಿಗಲ್ಲ. ಅದನ್ನ ಪಡ್ಕೊಳ್ಬೇಕು. ಪರಲೋಕವನ್ನ ನಾವು ಪಡ್ಕೊಳ್ಬೇಕಾದ್ರೆ ನಿನ್ನ ಭಕ್ತಿ, ನಿನ್ನ ನಂಬಿಕೆ, ನಿನ್ನ ಕೆಲಸ, ನಿನ್ನ ಭಕ್ತಿ ಯಥಾರ್ಥವಾದ ಭಕ್ತಿ ಇರಬೇಕು, ಯಥಾರ್ಥವಾದಂತ ನಂಬಿಕೆ ಇರಬೇಕು, ಆ ನಂಬಿಕೆ ದೃಢವಾಗಿರ್ಬೇಕು, ಅದ್ರ ಜೊತೆಗೆ ಕೆಲಸ ಇರಬೇಕು, ದೇವ್ರ ಕೆಲಸ ನಡೆದಿರ್ಬೇಕು. ಅಂಥವ್ರಿಗೆ ದೇವರು ಪರಲೋಕದಲ್ಲಿ ಒಂದು ಸ್ಥಳವನ್ನು ಕೊಡುವಂಥದ್ದು ನಾವು ನೋಡ್ತೀವಿ. ಒಂದು ವೇಳೆ ಭಕ್ತರು ಮರಣ ಹೊಂದಿದರೆ ಅವ್ರಿಗೆ ಏನು ಮೋಸ ಇಲ್ಲ. ಪೌಲನು ಕೂಡ ಅಂತಾರಲ್ಲ, ನಾನು ಈ ಲೋಕದಲ್ಲಿ ಬದುಕಿದ್ರೆ ಏಸು ಕ್ರಿಸ್ತರಿಗಾಗೆ ನಾನು ಬದುಕ್ತೀನಿ, ಸತ್ತರೆ ನನಗೆ ಲಾಭ ಇದೆ ಅಂತಾರೆ. ಸತ್ತರೆ ನನಗೇನಿದೆ, ಲಾಭ ಇದೆ ಅಂತಾನೆ ಹೇಳ್ತಾರೆ. ನನಗೇನು ಮೋಸ ಇಲ್ಲ. ಅಪೊಸ್ತಲನಾಗಿರುವಂತ ಪೌಲನು ಹೇಳುವಂತ ಮಾತು. ಭಕ್ತರು ಹೀಗೇನೆ ಸಿದ್ಧರಾಗ್ತಾರೆ. ಅದೇ ಪ್ರಕಾರ ಪ್ರತಿ ಭಕ್ತರು ಕೂಡ ಏನ್ರಿ, ಪ್ರತಿ ಭಕ್ತರು ನಿಜವಾಗ್ಲೂ ವಾಕ್ಯದ ಪ್ರಕಾರ ಭಕ್ತರಾಗಿದ್ದೀವ? ವಾಕ್ಯದ ಪ್ರಕಾರ ಭಕ್ತರಾಗಿದ್ರೆ ನಾವು ಈ ಲೋಕದಲ್ಲಿ ಈ ಜೀವಿತದ ಮೇಲೆ ಆಸೆ ಇಟ್ಕೊಂಡು ಬದುಕೋದು ಬೇಡ. ಈ ಲೋಕದಲ್ಲೇ ನಾನು ಹೀಗೆ ಬದುಕ್ತೀನಿ, ಹಾಗೆ ಬದುಕ್ತೀನಿ ಅಂತೇಳಿ ಈ ತರ ಆಸೆ ಇಟ್ಕೊಳ್ಳೋದು ಬೇಡ ಪ್ರೇರೆ. ಯಾರು ಆಸೆಗಳನ್ನ ಇಟ್ಕೊಳ್ಬೇಡಿ. ಎರಡನೇದಾಗಿ, ಈ ಸಾವಿಗೆ, ಮರಣಕ್ಕೆ ಭಯನೂ ಪಡಬೇಡಿ. ಭಯ ಬೇಡ. ನಮ್ಮ ಜೊತೆಯಲ್ಲಿ, ನಮ್ಮಲ್ಲಿ ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮನಿದ್ದಾನೆ, ತಂದೆಯಾದ ದೇವರಿದ್ದಾರೆ. ಒಂದ್ ವೇಳೆ ಸತ್ತೋದ್ರೆ, ನಾನು ಭಕ್ತನಾಗಿ ಸತ್ತೋದ್ರೆ ನನಗೆ ಪರಲೋಕ ಸಿಗುತ್ತೆ. ನಾನು ಸತ್ತೋದ್ರೆ ಪರಲೋಕ ಸಿಗುತ್ತೆ. ನನಗೋಸ್ಕರ ಪರಲೋಕ ಸಿದ್ಧವಾಗಿದೆ. ಈ ಲೋಕದಲ್ಲಿ ಎಷ್ಟು ಕಾಲ ಇರ್ತೀನಿ ಇರ್ಲಿ, ಎಷ್ಟು ಕಾಲ ದೇವರ ಆಯುಷ್ಕಾಲ ಕೊಟ್ಟಿದ್ರೆ ಅಷ್ಟು ಕಾಲ ನಾನು ಬದುಕ್ತೀನಿ. ಆದ್ರೆ ಈ ಲೋಕದಲ್ಲಿ ಬದುಕಲೇಬೇಕು ಎಂಬುವಂತ ಆಸೆಗಳನ್ನ ಮಾತ್ರ ಇಟ್ಕೋಬೇಡಿ. ದೇವರು ಕರೆಯೋ ತನಕ ನಾವು ಎದುರೋಗ್ಬೇಕು. ದೇವ್ರು ಕರೀತಾರೆ, ಆ ಕರೆಯುವಂಥದ್ದೇ, ಅದಕ್ಕೆ ಹೆಸರೇ ಮರಣ. ಒಂದು ದಿನ ನಾವು ಹೋಗ್ತೀವಲ್ವ ಈ ಲೋಕವನ್ನು ಬಿಟ್ಟು, ಅದಕ್ಕೆ ಏನಂತಾರೆ? ಸಾವು ಅಂತಾರೆ, ಇಲ್ಲಾಂದ್ರೆ ಮರಣ ಅಂತಾರೆ. ದೇಹವನ್ನು ಬಿಟ್ಟು ಹೋಗಿದ್ದೀವಿ.
ಎಲ್ಲಿಗೆ ಹೋಗ್ತೀವಿ? ನೀತಿವಂತರಾದ್ರೆ ಪರದೇಶಿಗೆ ಹೋಗ್ತೀವಿ. ಅನೀತಿವಂತರಾದ್ರೆ ಬೆಂಕಿಯ ಕೊಂಡಕ್ಕೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಈ ಲೋಕದಲ್ಲಿ ಎಷ್ಟು ಕಾಲ ಬದುಕ್ತೀವಿ? ಈ ಸ್ವಲ್ಪ ಕಾಲದಲ್ಲಿ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿ ಹೋಗ್ಬೇಕು. ಅಯ್ಯೋ ಸತ್ತೋಗ್ತೀನೇನು, ಅಯ್ಯೋ ಯಾರೋ ಬಂದು ಸಾಯಿಸ್ತಾರೇನು, ಈ ತರ ಭಯ ಇಟ್ಕೊಂಡು ಯಾರು ಕೂಡ ಜೀವಿಸ್ಬೇಡಿ. ಭಕ್ತಿಯಿಂದ ಜೀವಿಸಿ, ನಮ್ಮಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗ್ಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಮೋಸ ನಡಿಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ಆತ್ಮಿಕ ಬಲ, ರಕ್ಷಣೆ ಮಾರ್ಗ, ದೇವರ ಪ್ರೀತಿಯ ಒಂದು ಜ್ಞಾನ, ಇದು ನಮ್ಮಿಂದ ಹೊರಗಡೆ ಕಾಣಬೇಕು. ತುಟಿ ಮಾತುಗಳಿಂದ ಆಗಿರ್ಬೋದು, ಪ್ರವರ್ತನೆಯಿಂದ ಆಗಿರ್ಬೋದು, ನಮ್ಮಿಂದ ಹೊರಗಡೆ ಈ ರೀತಿ ಇರಬೇಕು ಅಷ್ಟೇ. ಎಷ್ಟು ಕಾಲ ಇರ್ತೀವಿ ಅಷ್ಟು ಕಾಲ ಇರೋಣ. ದೇವ್ರು ಯಾವಾಗ ಕರೀತಾರೋ ಕರ್ಲಿ, ಕರೆದಾಗ ನಾವು ಹೋಗ್ತಾ ಇರ್ಬೇಕು. ಈ ಲೋಕದಲ್ಲಿ ಅಯ್ಯೋ ಬಂಗ್ಲೆ ಇದೆ, ಈ ಲೋಕದಲ್ಲಿ ಅಯ್ಯೋ ಕುಟುಂಬ ಇದೆ, ಈ ಲೋಕದಲ್ಲಿ ಅಯ್ಯೋ ಅವರಿದ್ದಾರೆ ಇವರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ. ಎಷ್ಟು ಕಾಲ ಅವ್ರು ಕೂಡ ಎಷ್ಟು ಕಾಲ ಇರ್ಬೇಕು, ಅವ್ರು ಇರ್ತಾರೆ, ನಾವ್ ಎಷ್ಟು ಕಾಲ ಇರ್ಬೇಕು ಎಷ್ಟು ಕಾಲ ಇರ್ತೀವಿ. ಆದ್ರೆ ಯಾವ್ದ ಮೇಲೋ ಆಸೆ ಇಟ್ಕೊಂಡು ಮಾತ್ರ ಜೀವಿಸೋದು ಬೇಡ. ಈ ಲೋಕದ ಮೇಲೆ ಆಸೆ ಇಟ್ಕೊಂಡ್ರೆ ಎಲ್ಲ ಕಳ್ಕೊಳ್ತೀವಿ. ಈ ಲೋಕದಲ್ಲಿ ಆಸೆಗಳನ್ನ ಇಟ್ಕೊಂಡ್ರೆ ಎಲ್ಲ ಕಳ್ಕೊಳ್ತೀವಿ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ, ಭಕ್ತಿಯಿಂದ ಜೀವಿಸೋಣ, ಯಥಾರ್ಥವಾಗಿ ಜೀವಿಸೋಣ. ದೇವ್ರು ಕಾಪಾಡ್ತಾರೆ, ದೇವ್ರು ಕೈ ಬಿಡಲ್ಲ, ಕಾಪಾಡ್ತಾರೆ. ನಮ್ಗೆ ಆಯುಷ್ಕಾಲ ಎಷ್ಟು ಕಾಲ ಇರುತ್ತೋ ಅಲ್ಲಿ ತನಕ ಇರ್ತೀವಿ. ಆಯುಷ್ಕಾಲ ಮುಗಿದ ಮೇಲೆ, ದೇವ್ರ ಕೆಲಸ ಮುಗಿದ ಮೇಲೆ ಹೋಗ್ಬೇಕು. ಲೋಕ ಬಿಟ್ಟು ಹೋಗ್ಬೇಕು. ಪ್ರತಿಯೊಬ್ಬರು ಹೋಗ್ಬೇಕು. ಹೋಗುದ್ರೊಳಗಾಗಿ ದೇವ್ರು ನಮ್ಗೆ ಒಪ್ಸಿರುವಂತ ಕೆಲಸ ಇದೆಯಲ್ಲ, ಆ ಕೆಲಸ ಮಾಡಿ ಹೋಗ್ಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನವನ್ನ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರಂತೆ. ಕರ್ತನ ಭಕ್ತರಾಗಿ, ದೇವರ ಭಕ್ತರಾಗಿ, ನೋಡಿದರೆ ಪ್ರೇರೆ, ದೇವರ ಭಕ್ತರಾಗಿ ಸಾಯುವವರು ಧನ್ಯರು. ಮರಣ ಹೇಗಾದ್ರೂ ಬರ್ಬೋದು. ಆ ಮರಣ ಹೊಂದುವಂತ ಸಮಯದಲ್ಲಿ ಒಂದು 2-3 ಗಂಟೆ ಭಯಂಕರವಾದಂತ ಗೋಳಾಟ ಇರ್ಬೋದು, ಇಲ್ಲದೆ ಇರ್ಬೋದು. ಆ ಸಮಯದಲ್ಲಿ ತಂದೆಯಾದ ದೇವರನ್ನೇ ನೆನೆಸ್ಕೋಬೇಕು, ಯೇಸು ಕ್ರಿಸ್ತರನ್ನೇ ನೆನೆಸ್ಕೋಬೇಕು. ಅಯ್ಯಯ್ಯೋ ಇದೇನಪ್ಪ ಇದು ಈ ತರ ಹೊಡಿತಾ ಇದಾರೆ. ಆ ಸಮಯದಲ್ಲಿ ದೇವರನ್ನೇ ನೆನೆಸ್ಕೋಬೇಕು. ಆದ್ರೆ ಈ ಆಲೋಚನೆಗಳೆಲ್ಲ ಬಿಡಬೇಕು. ಅವ್ರಿಗೆ ಈ ತರ ಆಯ್ತು, ಇವ್ರಿಗೆ ಯಾವ ತರ ಆಯ್ತು, ಅವ್ರಿಗೆ ಈ ತರ ಆಯ್ತು, ಇವೆಲ್ಲ ಬಿಡಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಬೇಕು. ನಾವು ಭಕ್ತರಾಗಿನೇ ಕಾಣಬೇಕು, ಭಕ್ತಿಯಿಂದನೇ ನಡ್ಕೋಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಶೋಧನೆಗಳಿರುತ್ತೆ, ಕಷ್ಟಗಳಿರುತ್ತೆ, ಹಿಂಸೆಗಳಿರುತ್ತೆ. ಏನೇ ಇರ್ಲಿ ಮನುಷ್ಯನಾಗಿ, ದೇವರ ಭಕ್ತನಾಗಿ ಈ ಲೋಕದಲ್ಲಿ ಜೀವಿಸ್ಬೇಕು. ದೇವರ ಭಕ್ತನಾಗಿ ಜೀವಿಸಿದಾಗ ಅದು ಇನ್ನೊಬ್ಬರಿಗೆ ಉಪಯೋಗ ಆಗುತ್ತೆ, ಇನ್ನೊಬ್ಬರಿಗೆ ಬಲ ಕೊಡುವಂತ ರೀತಿಯಲ್ಲಿ ಇರುತ್ತೆ, ಮಾರ್ಗ ತೋರಿಸುವಂತ ರೀತಿಯಲ್ಲಿ ನಮ್ಮ ಭಕ್ತಿ ಇರುತ್ತೆ. ಅದು ವಾಕ್ಯದ ಪ್ರಕಾರ ಭಕ್ತಿ ಇದ್ರೆ ಆ ಭಕ್ತಿ ಇನ್ನೊಬ್ಬರಿಗೆ ಮಾರ್ಗ ತೋರಿಸುತ್ತೆ, ಇನ್ನೊಬ್ಬರನ್ನ ಕಾಪಾಡುತ್ತೆ, ಇನ್ನೊಬ್ಬರಿಗೆ ವಾಕ್ಯದ ಮೂಲಕ ಬಲ ಕೊಡುವಂತ ಮಾತುಗಳು ಮಾತಾಡುತ್ತವೆ. ಅದು ಭಕ್ತರ ಮೂಲಕ ನಡೆಯುತ್ತೆ. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಕೂಡ
ಶ್ರದ್ಧೆಯಿಂದ ಜೀವಿಸಿ. ಶ್ರದ್ಧೆಯಿಂದ ದೇವರು ತನ್ನ ಭಕ್ತರನ್ನು ತನ್ನ ದೂತರ ಮೂಲಕ ಕಾಪಾಡ್ತಾರೆ. ಎಷ್ಟು ಕಾಲ ಕಾಪಾಡ್ತಾರೆ? ಅವ್ರಿಗೆ ಆಯುಷ್ಕಾಲ ಸ್ವಲ್ಪ ಕಾಲ. ಆ ಕಾಲ ಮುಗಿದ ಮೇಲೆ ಮರಣ ಅನ್ನೋದು ಬಂದೇ ಬರುತ್ತೆ. ನೀತಿವಂತರಿಗೂ ಬರುತ್ತೆ, ಅನೀತಿವಂತರಿಗೂ ಬರುತ್ತೆ. ದೊಡ್ಡ ಕೋಟ್ಯಾಧೀಶ್ವರ ಅವ್ರಿಗೂ ಬರುತ್ತೆ, ಬಡವರಿಗೆ ಇವ್ರಿಗೂ ಬರುತ್ತೆ. ಕೊನೆಯದಾಗಿ ಇನ್ನೊಂದು ವಚನವನ್ನು ನೋಡಿ ನಾವು ಮುಗಿಸ್ಕೊಳ್ಳೋಣ. ಯೋಬನ ಗ್ರಂಥ 23ನೇ ಅಧ್ಯಾಯ. ಯೋಬನ ಗ್ರಂಥ 21ನೇ ಅಧ್ಯಾಯ, ಕ್ಷಮಿಸಬೇಕು, 21ನೇ ಅಧ್ಯಾಯ 23ನೇ ವಚನವನ್ನು ನೋಡಿ. 23ನೇ ವಚನ, 24ನೇ ವಚನ. ಒಬ್ಬನು 23ನೇ ವಚನ. ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಅಸ್ಥಿಗಳ ಮಧ್ಯೆಯು ಸಾರವಾಗಿರುವುದು. ಮತ್ತೊಬ್ಬನು ಲೇಸವು ಸುಖಾಸಭಾವದಿಂದಲೇ ಮನೋವ್ಯತೆಯಿಂದ ಸಾಯುವನು. ಇಬ್ಬರು ಧೂಳಿನಲ್ಲಿ ಮಲಗುವರು, ಹುಳಗಳು ಅವರನ್ನು ಮುತ್ತಿಕೊಳ್ಳುವವು. ಸಾಕು ನೋಡಿ, ಗಮನಿಸ್ರಿ. ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯ್ತಾನಂತೆ. ಹೇಗೆ? ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅಂದ್ರೆ ಕೋಟ್ಯಾಧೀಶ್ವರ ಇರ್ತಾರಲ್ಲ, ಕೆಲವರು ಕೋಟ್ಯಾಧೀಶ್ವರು, ದೊಡ್ಡ ದೊಡ್ಡ ಐಶ್ವರ್ಯವಂತರು ಹೀಗೆ ಮರಣ ಹೊಂದುತ್ತಾರೆ. ಹೇಗೆ? ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯ್ತಾರೆ. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಅಸ್ಥಿಗಳ ಮಜ್ಜೆಯು ಸಾರವತ್ವವಾಗಿರುವುದು. ಮತ್ತೊಬ್ಬನು ಲೇಷವು ಸುಖಾನುಭವವಿಲ್ಲದೆ ಮನೋವ್ಯತೆ ಪಡುತ್ತಾ ಸಾಯುವನು. ಇಬ್ಬರು ಧೂಳಿನಲ್ಲಿ ಮಲಗುವರು, ಹುಳಗಳು ಅವರನ್ನು ಮುತ್ತಿಕೊಳ್ಳುವುದು. ಅಂದ್ರೆ ದೊಡ್ಡ ಐಶ್ವರ್ಯವಂತರಾಗ್ಲಿ ಅಥವಾ ಬಡವನಾಗ್ಲಿ, ಸಾಮಾನ್ಯನಾಗ್ಲಿ, ಇಲ್ಲ ಭೂಲೋಕದಲ್ಲಿ ಶ್ರೇಷ್ಠನಾಗ್ಲಿ, ಒಟ್ಟಲ್ಲಿ ಮರಣ ಹೊಂದೋದು ಗ್ಯಾರಂಟಿ. ದೇಹ ಮಣಪಾಲಾಗುತ್ತೆ. ಈ ಆತ್ಮಗಳು ಈ ಲೋಕ ಬಿಟ್ಟು ಹೋಗುವಂಥದ್ದು ನೋಡ್ತೀವಿ. ಆತ್ಮಗಳೇನಾಗ್ತವೆ? ಈ ಲೋಕ ಬಿಟ್ಟು ಹೋಗುವಂಥದ್ದು. ನೀತಿವಂತರ ಆತ್ಮ ಆದ್ರೆ ಪರದೇಶಿಗೆ, ಅನೀತಿವಂತರ ಆತ್ಮ ಆದ್ರೆ ಯಾತನೆ ಪಡುವಂತ ಸ್ಥಳ. ಇದು ದೇವರು ಬರೆಸಿರುವಂತ ವಾಕ್ಯಗಳನ್ನ ನಂಬಿ ಭಕ್ತಿಯಿಂದ ನಡ್ಕೊಂಡ್ರೆ ಖಂಡಿತವಾಗಿ ಉನ್ನತ ಲೋಕವನ್ನು ಪಡ್ಕೊಳ್ತೀವಿ. ದೇವರು ಕಾಪಾಡ್ತಾರೆ, ದೇವರು ಖಂಡಿತವಾಗಿ ರಕ್ಷಿಸ್ತಾರೆ, ಜೊತೆಯಲ್ಲಿದ್ದು ನಡೆಸ್ತಾರೆ. ಇವತ್ತು ಬದುಕ್ತಾ ಇದ್ದೀವಿ ಅಂದ್ರೂ ಕೂಡ ದೇವ್ರ ಕೃಪೆ ಮೂಲಕನೇ. ದೇವ್ರ ಕೃಪೆ ಇಲ್ಲದೆ ಯಾರು ಕೂಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದ, ದೇವ್ರ ಕೃಪೆ ಮೂಲಕನೇ ನಾವೆಲ್ಲರೂ ಜೀವಿಸ್ತಾ ಇದ್ದೀವಿ. ಭಕ್ತರಾಗಿ ಬದುಕುವಾಗ ಇನ್ನು ದೂತರು ಅಂದ್ರೆ ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ. ಅದು ಎಷ್ಟು ಕಾಲ ಅಂದ್ರೆ ಆ ಕಾಲ ಮುಗಿಯುತ್ತ, ಅಂದ್ರೆ ದೇವರ ಆಯುಷ್ಕಾಲ ಕೊಟ್ಟಿರ್ತಾರಲ್ಲ, ಈ ಆಯುಷ್ಕಾಲ ಮುಗಿಯೋ ತನಕ ಜೊತೆಗೆ ಇರ್ತಾರೆ. ಆಯುಷ್ಕಾಲ ಮುಗಿದ ಮೇಲೆ ದೇವರು ತನ್ನ ಬಳಿಗೆ ಕರ್ಕೊಳ್ತಾರೆ. ತನ್ನ ಬಳಿಗೆ ಕರ್ಕೊಳ್ಳುವಾಗ ಈ ದೇಹ ಬಿಟ್ಟು ಹೋಗ್ಬೇಕು. ಈ ದೇಹ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಾಗ ಅವಾಗ ಅಪಾಯ ನಡಿಬಹುದು, ಅಪಘಾತ ನಡಿಬಹುದು, ಇಲ್ಲಾಂದ್ರೆ ಯಾವುದೋ ಒಂದು ರೋಗನೂ ಬರ್ಬೋದು. ಬಂದಾಗ ಯಾವುದಕ್ಕೆ ಗೊಂದಲಕ್ಕೆ ಈಡಾಗಬೇಡಿ. ಭಕ್ತಿಯಿಂದ ಹೋಗ್ಬೇಕು, ಸೇವೆಯಲ್ಲಿರ್ಬೇಕು, ದೇವರ ಸೇವೆ ಮಾಡಬೇಕು. ಈ ಜೀವಿತ ಕಾಲ ಮುಗಿಸ್ಕೊಂಡು ನಾವು ದೇವರ ಬಳಿಗೆ ಸೇರ್ಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆಯ ದೇವರೇ, ನಿಮ್ಮ ಸೇವಕರಾಗಿರುವಂತ ಪ್ರವೀಣ್ ರವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಅವರನ್ನು ಕನಿಕರಿಸಿ, ಆ ಕುಟುಂಬವನ್ನು ಕನಿಕರಿಸಿ ಕಾಪಾಡಿ ಬಲಪಡಿಸಿ ತಂದೆಯ ದೇವರೇ, ನಿಮ್ಮ ಸಹಾಯವನ್ನು ದಯಪಾಲಿಸಿ.
ಅದೇ ರೀತಿಯಲ್ಲಿ ತಂದೆ, ನಮ್ಮೆಲ್ಲರನ್ನೂ ನಿಮ್ಮ ಕೈಗೆ ಒಪ್ಪಿಸ್ತಾ ಇದೀವಿ ತಂದೆ. ನಿಮ್ಮ ಮಕ್ಕಳಾಗಿರುವಂತ ನಾವು ತಂದೆ ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಈ ಲೋಕದಲ್ಲಿ ಯಾವುದ್ರ ಮೇಲೆ ಆಸೆ ಇಟ್ಕೊಂಡು ತಂದೆಯ ದೇವರೇ ಜೀವಿಸುವಂತ ಮನಸ್ಸಿದ್ರೆ ಅದನ್ನು ತೆಗೆದುಹಾಕಿ, ಯಾವುದ್ರ ಮೇಲೆ ಆಸೆ ಇಟ್ಟುಕೊಳ್ಳದೆ ಕೇವಲ ನಿಮ್ಮನ್ನ ಮಾತ್ರ ನಾವು ನೆನಪು ಮಾಡಿಕೊಂಡು ನೀವು ಹೇಳಿರುವಂತ ವಾಕ್ಯಗಳನ್ನು ಮಾತ್ರ ಆಲೋಚನೆ ಮಾಡಿ ಭಕ್ತಿಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಆ ಉನ್ನತವಾದಂತಹ ಪರಲೋಕವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿ. ನಮ್ಮಲ್ಲಿ ಏನಾದರೂ ತಪ್ಪುಗಳು ಒಪ್ಪುಗಳು ಇದ್ದರೆ ನಮ್ಮೆಲ್ಲರನ್ನು ಕಾಪಾಡಿ ಕ್ಷಮಿಸಿ ಕನಿಕರಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಗೂಗಲ್ ಮೀಟ್ ಮೂಲಕ ತಂದೆಯ ದೇವರೇ ಕಾರ್ಯಕ್ರಮ ನಡೆಸುವಂತ ನಿಮ್ಮ ಮಗಳಾಗಿರುವಂತ ರೇಖರ್ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆಕೆಯನ್ನು ಪ್ರೀತಿಸಿಕೊಟ್ಟಿರುವಂತಹ 2 ಮಕ್ಕಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ತಂದೆಯ ದೇವರೇ, ದೀಕ್ಷಿತ್ಗೋಸ್ಕರ, ಆ ಮಗನು ತಂದೆ ಅನಾರೋಗ್ಯದಲ್ಲಿದ್ದಾಗಲೂ ತಂದೆಯ ದೇವರೇ ನಿಮ್ಮ ಒಂದು ಸೇವೆಯಲ್ಲಿ ಭಕ್ತಿಯಲ್ಲಿ ನಡೆಯೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾನೆ. ಆ ಮಗನನ್ನು ಬಲಪಡಿಸಿ, ಅದೇ ರೀತಿಯಲ್ಲಿ ಮಗಳನ್ನು ಕೂಡ ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಪ್ರತಿನಿತ್ಯ ಕೂಡ ಒಬ್ಬೊಬ್ಬರು ಬಂದು ಸೇವೆಗೋಸ್ಕರ ನಿಮ್ಮ ವಾಕ್ಯಗಳನ್ನು ಸಾರುವಂತ ನಿಮ್ಮ ಸೇವಕರು ಇಮ್ಮಾನುವೇಲ್ ರವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಈ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ಸೇವೆ ಮಾಡಬೇಕು ಎಂಬ ಹಂಬಲದಲ್ಲಿದ್ದಂಥ ಸೇವಕರು ಇನ್ನು ಅನೇಕ ಸೇವೆಗಳನ್ನು ನಡೆಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಮನೋಜ್ ಕುಮಾರ್ಗೋಸ್ಕರ ಅವರ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನು ಮಾಡುವಂತ ಸೇವೆಯಲ್ಲಿ ಕೂಡ ನಿಮ್ಮ ಕೃಪೆಯನ್ನು ದಯಪಾಲಿಸಿ. ವಿಲ್ಸನ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಆತನ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಬಲಪಡಿಸಿ ನಿಮ್ಮ ಸೇವೆಯಲ್ಲಿ ಮುಂದೆ ನಡೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನವೀನ್ಗೋಸ್ಕರ, ಆಂಜನೇಯನ್ಗೋಸ್ಕರ, ಅದೇ ರೀತಿಯಲ್ಲಿ ಜೋಯಿಲ್ ನಾರಾಯಣರವ್ರಿಗೋಸ್ಕರ, ಜ್ಞಾನರಾಜ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇವರೆಲ್ಲರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಮಂಜುನಾಥರವ್ರಿಗೋಸ್ಕರನು, ಗಂಗಾಧರ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ಸೇವೆ ಮಾಡುವಂತೆ, ಸೇವೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡಿ ತಂದೆ. ಮಂಗಳೂರು ಪಟ್ಟಣದಲ್ಲಿದ್ದಂಥ ಚಿಕ್ಕ ಸಭೆ, ಆ ಸಭೆಯಲ್ಲಿದ್ದಂಥ ನಿಮ್ಮ ಮಕ್ಕಳು ಅವರನ್ನು ಕೂಡ ಕನಿಕರಿಸಿ ಕಾಪಾಡಿ. ಬೀದರ್ನಲ್ಲಿದ್ದಂತಹ ಸಹೋದರರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಶನಿವಾರದಂದು ಹಾಗೂ ನಿನ್ನೆ ದಿನದಂದು ಅಲ್ಲಲ್ಲಿ ಪ್ರಾರ್ಥನೆ ಕೂಟಗಳು ನಡೆದಿದೆ. ಅದ್ಭುತ ರೀತಿಯಲ್ಲಿ ನೀವು ನಡೆಸಿದ್ದೀರಾ. ಅನೇಕರನ್ನ ವಾಕ್ಯದ ಮೂಲಕ ಬಲಪಡಿಸಿದ್ದೀರಾ ತಂದೆ. ನಿಮಗೆ ಸ್ತೋತ್ರಗಳು ತಂದೆ. ಈ ಒಂದು ಬೀದರ್ ನಗರದಲ್ಲಿದ್ದಂಥ ಸಭೆಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ರಾಜುಗೋಸ್ಕರ, ಕುಶಲ್ರವ್ರಿಗೋಸ್ಕರ, ಯೇಸುದಾಸ್, ಮನೋಹರ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಹೆಚ್ಚಾಗಿ ತಂದೆಯ ದೇವರೇ, ನಿಮ್ಮ ಮಕ್ಕಳು ಸೇವೆ ಮಾಡುವಂತೆ, ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡುವಂತೆ ಅವರನ್ನ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮ ಪ್ರೀತಿಯನ್ನ ಹಂಚಿ ಈ ಜೀವಿತ ಕಾಲ ಮುಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಮಾನವಿಯಲ್ಲಿ 22, 23, 24 3 ದಿನ ಮೀಟಿಂಗ್ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ ತಂದೆ. ಅಲ್ಲಿ ಕೂಡ ತಂದೆ ನೀವು ಜೊತೆಯಾಗಿದ್ದು ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆ, ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸುವಾರ್ತೆ ನಡೆಯುತ್ತೋ, ಎಲ್ಲೆಲ್ಲಿ ಸತ್ಯ ಬೋಧನೆ ಕಾರ್ಯಕ್ರಮ ನಡೀತಾ ಇದೆಯೋ, ಇನ್ನು ಹೆಚ್ಚಾಗಿ ನಡೆಯುವಂತೆ ಸಹಾಯ ಮಾಡಿ. ಅನೇಕರು ಆತ್ಮದಲ್ಲಿ ಬಲ ಹೊಂದುವಂತೆ, ಆತ್ಮಿಕವಾಗಿ ಜೀವಿಸುವಂತೆ, ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಹಳೇಬೀಡಿನಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ವಸಂತಗೋಸ್ಕರ, ಪುಟ್ಟರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವರು ಕೂಡ ತಂದೆಯ ದೇವರೇ ವಾಕ್ಯಗಳನ್ನು ಕಲಿತು ಆ ಪ್ರಾಂತದಲ್ಲಿ ಸೇವೆ ಪರಿಚಯ ನಡೆಸ್ತಾ ಇದ್ದಾರೆ. ಆ ಮಕ್ಕಳನ್ನು ಕನಿಕರಿಸಿ. ಅದೇ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಕೂಡ, ಅದೇ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ, ಅದೇ ರೀತಿಯಲ್ಲಿ ತಂದೆ ಮಂಡ್ಯದಲ್ಲಿ ಕೂಡ ಸೇವೆ ಪರಿಚಯ ನಡೀತಾ ಇದೆ. ಮೈಸೂರಿನಲ್ಲಿ ಕೂಡ ನಡೀತಾ ಇದೆ. ಬೆಂಗಳೂರು ಪಟ್ಟಣದಲ್ಲಿ ಎಲ್ಲಾ ಕಡೆ ತಂದೆ ನಿಮ್ಮ ಮಕ್ಕಳಿದ್ದಾರೆ ತಂದೆ. ಎಲ್ಲರನ್ನು ತಂದೆ ಕಾಪಾಡಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ನಿಮ್ಮ ಜ್ಞಾನದಲ್ಲಿ ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ತಂದೆ. ಕನಿಕರಿಸಿ.
ಅದೇ ರೀತಿಯಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ತಂದೆ 18, 19, 23 ದಿನ ಒಂದು ಕೂಟವನ್ನು ಏರ್ಪಾಟ್ ಮಾಡ್ಕೊಂಡಿದ್ವಿ ತಂದೆ. ನಿಮ್ಮ ಮಕ್ಕಳು ಪರೀಕ್ಷೆಗಳನ್ನ ಬರೆದಂತ ನಿಮ್ಮ ಮಕ್ಕಳು ವಾಕ್ಯಗಳನ್ನ ಹೇಳೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನೀವಿದ್ದು ಈ ಸಮಾಜಕ್ಕೆ ಉತ್ತಮವಾದಂತ ಜ್ಞಾನವನ್ನ ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದೀನಪ್ಪ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿತ್ತು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.